ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ಹೇಳಿ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ, ಸೇಲ್ಗಿದೆ ಅಂತ, ರೆನಾಲ್ಟ್ ಡಸ್ಟರ್ ಹಾಂ, ಹೌದು ಸರ್, ಹೌದು. ಗೋಲ್ಡ್ ಕಲರು, ವೈಟ್ ಬೋರ್ಡು, ಮಾಡಲ್ ಏನೈತ್ರಿ? ಸರ್, ಅದು 2015 ಸರ್. ಅದು ಸಿಂಗಲ್ ಓನರ್ ಗಾಡಿ. 2015 ಮಾಡಲು ತಾವು ಸಿಂಗಲ್ ಓನರು, ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು ಸರ್, ಹೌದು ಹೌದು. ರನ್ನಿಂಗಲ್ಲಿ ಎಷ್ಟು ಆಗಿತ್ತು ರೀ ಸರ್ ಕಿಲೋಮೀಟ್ರು? ಸರ್, ಶೋರೂಮ್ ರೆಕಾರ್ಡೆಡ್ ಸರ್ 1.25 ಆಗಿದೆ ಸರ್. 1,25,000 ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮ್ ರೆಕಾರ್ಡ್ ಐತ್ರಿ ಜೆನ್ಯೂನ್ ರನ್ನಿಂಗು? ಹೌದು ಹೌದು ಸರ್, ಹೌದು ಹೌದು. ಓಕೆ ರೀ. ಇನ್ನು ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ದೀರಾ? ಫ್ರಂಟು, ಬ್ಯಾಕ್ ಟೈರು ಸೈಡು? ಸರ್, ಫ್ರಂಟು ಬ್ಯಾಕ್ ಎಲ್ಲ 70% ಟೈರ್ ಇದೆ. ಓಕೆ. ಅದರಲ್ಲಿ ರೆನಾಲ್ಟ್ ಡಸ್ಟರಲ್ಲಿ ಅದು 85 PS ಸರ್. ಅದು 110 ಅಲ್ಲ. ಹಾಂ. ಗುಡ್ ಮೈಲೇಜ್ ಇರೋ ಗಾಡಿ. 23-24 ಬರುತ್ತೆ. ಡೀಸೆಲ್ ಗಾಡಿ ಅದು. ಓಕೆ. 110 ಈಗ ಇರೋದೇ ಮಾರ್ಕೆಟಲ್ಲಿ ಇರೋದೇ 85 PS ಮಾರ್ಕೆಟ್ ಇರೋದು. ಹ್ಞೂ 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 110 ರೀಸೇಲ್ ಇಲ್ಲ, ಯಾಕಂದ್ರೆ ಅದು ಮೈಲೇಜ್ ಇಲ್ಲ. 13-14 ಬರುತ್ತೆ ಡೀಸೆಲ್ ಗಾಡಿನೇ. ಓಕೆ. ಇದು ಅದು 85 ಪಿ ಎಸ್? ಅದು 6 ಗೇರು, ಇದು 5 ಗೇರ್, ಇದು 85 PS. ಓಕೆ ಸರ್. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ನೀವು ಯಾವ ಥರ ಇಟ್ಟಿದ್ದೀರಾ ಅದಕ್ಕೆ? ಸರ್, ಇಂಜಿನ್ ಎಕ್ಸಲೆಂಟ್ ಸರ್. ಶೀಲ್ಡ್ ಇಂಜಿನ್ ಇರೋದು. ಓಕೆ. ಬಾಡಿ ಲೈನಪ್ಪಲ್ಲ ಸರ್, ಚೆನ್ನಾಗಿದೆ ಗಾಡಿ. ಏನೋ ಸಣ್ಣ ಪುಟ್ಟ ಬಂಪರ್ ಟಚ್ ಅಪ್ ಆಗಿದೆ ಹೊರತು ಗಾಡಿ ನೀಟ್ ಇದೆ ಸರ್. ಏನು ಮೇಜರ್ ಏನು ಇಲ್ಲ, ಯಾಕಂದ್ರೆ ಆಕ್ಸಿಡೆಂಟ್ ಫ್ರೀ ಗಾಡಿ ಅದು. ಓಕೆ. ಟಚ್ ಅಪ್ ಪೀಸಸ್ ಇರುತ್ತೆ, ಸ್ಕ್ರಾಚಸ್ಗೋಸ್ಕರ ಟಚ್ ಅಪ್ ಆಗಿರುತ್ತೆ ಬಂಪರು. ಹ್ಞೂ 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 ಮತ್ತು ಮೇಜರ್ ಯಾವುದೋ ಆಕ್ಸಿಡೆಂಟ್ ಗಾಡಿ ಅಲ್ಲ ಸರ್. ರೀಸೆಂಟ್ಲಿ ಆಯಿಲ್ ಸರ್ವಿಸ್ ಆಗಿದೆ. ಓಕೆ. 5 ಲೀಟ್ರ್ ಆಯಿಲ್ ಬರುತ್ತೆ, ಅದು 5 ಲೀಟ್ರ್ ಕ್ಯಾಸ್ಟ್ರಾಲ್ ಆಯಿಲ್ ಹಾಕ್ಸಿದ್ದೀನಿ. ಹ್ಞೂ. ಗಾಡೀಲಿ ಏನೋ ₹1 ಕೆಲಸ ಇಲ್ಲ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪ್ರಮಾಣದ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತಿದ್ದೀರಾ, ಹೌದಾ? ಇಲ್ಲ ಸರ್, ಇಲ್ಲ ಇಲ್ಲ ನಿಮ್ಮ ಇಲ್ಲ. ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹೌದು ಸರ್, ಹೌದು ಹೌದು. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್, ಎಫ್ ಸಿ ಇನ್ನೂ 5 ಇಯರ್ಸ್ ಬರುತ್ತೆ ಸರ್. ಅದು ಈಗ 2015 ಅಂದರೆ ಹ್ಞೂ. ಇನ್ನೂ 5 ವರ್ಷ ಬರುತ್ತೆ ಎಫ್ ಸಿ. ಓಕೆ. 2030 ತನಕ ಎಫ್ ಸಿ ರನ್ನಿಂಗ್ ಐತ್ರಿ? ಹೌದು ಸರ್, ಹೌದು. ಇನ್ಸೂರೆನ್ಸು ಈಗ 1 ವಾರ ಆಯ್ತು ಸರ್ ಹಾಕಿ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಕಟ್ಸಿದ್ದೀರಾ? ಕಟ್ಟಿದ್ದೀನಿ ಸರ್, ಈಗ 1 ವಾರ ಆಯ್ತು ನಾ ಹಾಕಿ ಓಕೆ. ಇನ್ಸೂರೆನ್ಸ್ ಇನ್ನು ಹಾಕಿ. 1 ವರ್ಷ ಇನ್ಸೂರೆನ್ಸ್ ಸಿಗುತ್ತೆ ಗಾಡಿ ತೊಗೊಂಡ್ರೆ? ಹೌದು ಹೌದು ಸರ್, ಹೌದು ಹೌದು. ಇನ್ನು ಇಂಟೀರಿಯರ್ ಎಲ್ಲ ಸರ್, ಒಳಗಡೆ ಫ್ಯೂಚರ್ಸ್ ನೋಡೋದಾದ್ರೆ ಏನೇನು ಐತ್ರಿ? ಅದು ಪೂರ ಪವರ್ ವಿಂಡೋ ಬರುತ್ತೆ ಸರ್. 4 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಇದೆ, ಎ ಸಿ, ಹಾಂ. ಸೆಂಟ್ರಲ್ ಲಾಕ್ ಇದೆ. ಓಕೆ. ಆಮೇಲೆ ಟಿವಿ ಹಾಕ್ಸಿದ್ದೀನಿ ಸರ್. ಒಳಗಡೆ ಹ್ಯಾಂಡ್ರೆಡ್ ಸಿಸ್ಟಮ್ ಹಾಕ್ಸಿದ್ದೀನಿ. ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀನಿ. ಓಕೆ. ಆ ಬ್ಯಾಕ್ ಸೈಡು ಹಿಂದ್ಗಡೆ ಬಂಪರ್ ಹಾಕ್ಸಿದ್ದೀನಿ ಸರ್. ಅದು ಡಸ್ಟರ್ ಬಂಪರ್ ಹಾಕ್ಸಿದ್ದೀನಿ. ಹ್ಞೂ 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 ಪ್ಲಸ್ ಒಂದು ಸ್ಪೈಲರ್ ಹಾಕ್ಸಿದ್ದೀನಿ. ಓಕೆ. ಆಮೇಲೆ ಸೈಡ್ಗೆ ಫುಲ್ ಸ್ಟೆಪ್ ಬರುತ್ತೆ ಸರ್. ಆ ಕಡೆ ಈ ಕಡೆ ಪಕ್ಕದಲ್ಲಿ ಫುಲ್ ಸ್ಟೆಪ್ ಇದೆ ಗಾಡಿಗೆ. ಓಕೆ. ಹತ್ತಕ್ಕೆ ಹೈಟ್ ಆಗುತ್ತಲ್ಲ, ಫುಲ್ ಸ್ಟೆಪ್ ಇದೆ. ಮಕ್ಳು ಹತ್ತೋದಕ್ಕೆ, ಯಾರು ವಯಸ್ಸಾದವ್ರು ಹಾಂ ಹಾಂ. ಫುಲ್ ಸ್ಟೆಪ್ ಇದೆ. ಸೀಟ್ ಕುಷನ್ ಅಂತೆಲ್ಲ ಕರೆಕ್ಟಾಗಿ ಐತ್ರಿ? ಹೌದು ಸರ್, ಸೀಟ್ ಕುಷನ್ ಎಲ್ಲ ಭಾಳ ನೀಟ್ ಇದೆ. ಇವಾಗ ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಗಾಡಿ ಒಳಗೆ ಏನಿಲ್ಲ ಫೀಚರ್ಸ್ ಸರ್. ಇಂಟೀರಿಯರಲ್ಲಿ ನೋಡಿದ್ರೆ ಪವರ್ ಸ್ಟೀರಿಂಗ್, ಪವರ್ ಎ ಸಿವರೆಗೂ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕು, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, LED ಸ್ಕ್ರೀನ್, ಟಚ್ ಸ್ಕ್ರೀನ್ ಹೌದು ಆಗಿರ್ಬೋದು, ಹೌದು ಎಲ್ಲ ಹೌದು. ಕೂಡ ಸೆಂಟ್ರಲ್ ಲಾಕ್ ಅವೈಲೇಬಲ್ ಎಲ್ಲ ಐತ್ರಿ ಗಾಡಿ ಒಳಗೆ ಫೀಚರ್ಸ್. ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ, ಹೌದು. ಸರ್, ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, ನಾನು ಅದನ್ನು 495 ಹಾಕಿದ್ದೀನಿ ಸರ್. ಅದು 495 ಹಾಕಿದ್ದೀನಿ. ಹಾಂ. ಸರ್, ಅದು ಫೈನಲ್ ಟು ಫೈನಲ್ ಅಂದರೆ ಮಾರ್ಕೆಟ್ ಇರೋದೇ 5 ಲಕ್ಷದ ಮೇಲಿದೆ ಗಾಡಿ. ಓಕೆ. 15. ನಾನು ಈಗ ಒಂದು ಆಫರ್ ಕೊಡ್ತೀನಿ ಅಂದರೆ ಒಂದು 475, ಒಂದು ಓಕೆ. 475 ತನಕ ಬಿಡ್ತೀನಿ ಸರ್. 4,95,000 ಸರ್ ನೀವು ರೇಟ್ ಹೇಳಕತ್ತೀರಿ. ಮಾಡಲ್ ಬಂದುಬಿಟ್ಟು 2015 ಮಾಡಲು ತಾವು ಸಿಂಗಲ್ ಓನರಲ್ಲಿ ಇರೋದು, ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು ಸರ್, ಹೌದು. 23 ತನಕ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ ಡೀಸೆಲ್ ವೇರಿಯಂಟು. ಹೌದು ಸರ್, ಹೌದು. 85 PS ಅದು. ಓಕೆ. 85 PS ಅಂತ ಹೇಳ್ತಾ ಇದ್ದೀರಾ? ಹಾಂ ಹಾಂ. ಸರ್, ಇವಾಗ ನಮ್ಮ ಕಡೆಯಿಂದ ಬಂದವರಿಗೆ 4,75,000 ಗಾಡಿ ಕೊಡ್ತೀರಾ? ಪಕ್ಕಾ ಕೊಡ್ತೀನಿ ಸರ್. ಓಕೆ. ಇದೇನು ಫೈನಲ್ ರೇಟ್ ಮಾಡ್ತಿರೋ, ಇನ್ನು ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಇಲ್ಲ ಸರ್, ಅದು ಫೈನಲ್ ರೇಟ್ ಫೈನಲ್ ಅದು. ಯಾಕಂದರೆ ಇದು 5 ಲಕ್ಷದ ಮೇಲಿದೆ ಡೀಸೆಲ್ ಗಾಡಿ ಹ್ಞೂ. ಅದು. ಓಕೆ. ಬೆಸ್ಟ್ ಆಫರ್. ಸಿಂಗಲ್ ಓನರ್ ತಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಮಾರ್ಕೆಟಲ್ಲಿ ಅವ್ರು ನಾಳೆ ಸೇಲ್ ಮಾಡಕ್ಕೆ ಹ್ಞೂ. ಹೋದ್ರು, ಅವ್ರಿಗೆ ಬೇರೆ ಗಾಡಿ ಮತ್ತೆ ಚಾಯ್ಸ್ ಮಾಡಕ್ಕೆ ಹೋದ್ರು, ಹ್ಞೂ. ಅವ್ರ ರೇಟ್ ಸಿಕ್ಕೇ ಸಿಗುತ್ತೆ ಅದು. ಅಂದರೆ ಇವಾಗ ದೂರಿಂದ ಬಂದಿರ್ತಾರಲ್ಲ, ಅವ್ರಿಗೆ ಇನ್ನೊಂದು ₹5,000 ಡಿಸ್ಕೌಂಟ್ ಕೊಡೋ ಪ್ರಯತ್ನ ಮಾಡ್ತೀರಾ? ಹತ್ತಿರ ಹೌದು ಬಂದರೆ ಸರ್, ಹಂಗೆ? ಅದು ಯಾಕಂದ್ರೆ ತುಂಬ ಡಿಸ್ಟೆನ್ಸಿಂದ ಬಂದರೆ ಬೇಕಾದ್ರೆ ಇನ್ನೊಂದು ಹ್ಞೂ. 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಅದ್ರಾಗ ಏನಿಲ್ಲ. ಗಾಡಿಯಾಗ ಮಾತ್ರ ಏನೂ ಕೆಲಸ ಇಲ್ಲ. ಹಾಂ. ಗಾಡಿ ಮಾತ್ರ ಗನ್ ಇದ್ದಂಗೆ ಇದೆ, ಅದೊಂದು ಹೇಳ್ಬೋದು. ಓಕೆ ಸರ್. ಇದು ಗಾಡಿ ಇರೋಂಥ ಲೊಕೇಶನ್ ರೀ?
ಸರ್ ಇದು ದಾವಣಗೆರೆಗೆ ಇದೆ, ದಾವಣಗೆರೆ ಸಿಟಿಲೇ ಇದೆ. ಓಕೆ. ಸಿಟಿಗೆ ಬಂದರೆ ಸಾಕು, ನಾನು ಬೇಕಾದ್ರೆ ಹೇಳ್ತೀನಿ ಅವ್ರಿಗೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೆ ಸರ್, ಇದೇ ನಂಬರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ. ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.